ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದರೆ ಲೋಟನ ಆತ್ಮಿಕ ಜೀವಿತ ಲೋಪವುಳ್ಳದಾಗಿತ್ತು. ಸಹಾಯ ಮಾಡುತ್ತಿದ್ದಾನೆ, ಆದರೆ ವೈಯಕ್ತಿಕವಾಗಿ ಮಾತ್ರ ಆತ್ಮಿಕತೆಯನ್ನು ಅಳವಡಿಸಿಕೊಳ್ಳಲಿಲ್ಲ. ದೇವರೊಂದಿಗಿನ ಸರಿಯಾದ ಸಂಬಂಧ ಬೆಳೆಸಿಕೊಳ್ಳಲಿಲ್ಲ. ಕೇಳು ಸಹೋದರ ಸಹೋದರಿ, ನಿನ್ನಲ್ಲಿಯೂ ಒಬ್ಬ ಲೋಟನು ಮಾಡಿದನು. 12ನೇ ಅಧ್ಯಾಯ 8ನೇ ವಚನ ಹೇಳುತ್ತೆ, ಪ್ರಾರ್ಥನೆ. ಯಾರು? ಅಬ್ರಹಾಮನು ಪ್ರಾರ್ಥನೆ ಮಾಡಿದನು ಎಂದು. 13ನೇ ಅಧ್ಯಾಯ 5ನೇ ವಚನ ಹೇಳುತ್ತೆ, ಯೆಹೋವನ ಹೆಸರನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡಿದನು ಎಂದು. ಅಬ್ರಹಾಮನ ಜೊತೆಯಲ್ಲಿದ್ದ ಲೋಟನಿಗೂ ಕುರಿಗಳು, ದನಗಳು, ಗುಡಾರಗಳು ಇದ್ದವು. ಆದುದರಿಂದ ಅವರಿಬ್ಬರು ಸೇರಿ ಜೀವಿಸುವುದಕ್ಕೆ ಆ ಪ್ರದೇಶದ ಸ್ಥಳವು ಸಾಲದೆ ಹೋಯಿತು. ಯಾಕೆಂದರೆ ಅವರಿಬ್ಬರ ಆಸ್ತಿ ಅವರು ಒಟ್ಟಿಗೆ ನಿವಾಸಿಸಲಾರದಷ್ಟು ವಿಸ್ತಾರವಾಗಿ ಬೆಳೆದಿತ್ತು. ಕೇಳಿ ಫ್ರೆಂಡ್ಸ್, ಆತ್ಮೀಕತೆಯನ್ನು ಬೆಳೆಸಿಕೊಳ್ಳುತ್ತಾ ಅಭಿವೃದ್ಧಿಯನ್ನು ಕಂಡಿರುವಂತಹ ಅಬ್ರಹಾಮನನ್ನು ನಾವು ನೋಡ್ತಿದ್ದೇವೆ. ಹಾಗೆಯೇ ಆತ್ಮಿಕತೆ ಇಲ್ಲದಿದ್ರೂ ಸಹ ಆಸ್ತಿ ಪಾಸ್ತಿಗಳನ್ನು ಬೆಳೆಸಿಕೊಂಡಿರುವ ಆತ್ಮಿಕ ಹೀನನಾಗಿರುವ ಲೋಟನನ್ನು ಕೂಡ ನಾವು ನೋಡ್ತಿದ್ದೇವೆ. ಇಬ್ಬರಿಗೂ ಆಸ್ತಿ ಪಾಸ್ತಿಗಳು ಹೆಚ್ಚಾಗಿವೆ. ಒಬ್ಬನೇನೋ ಆತ್ಮಿಕನಾಗಿ ಆಸ್ತಿ ಪಾಸ್ತಿ ಉಳ್ಳವನಾಗಿದ್ದನು, ಇನ್ನೊಬ್ಬನೇನೋ ಆತ್ಮಿಕ ಹೀನನಾಗಿದ್ದನು, ಅವನಿಗೂ ಆಸ್ತಿ ಪಾಸ್ತಿಗಳಿದ್ವು. ಹೀಗೆ ಆತ್ಮೀಕತೆ ಇಲ್ಲದೆ ಇರುವಂತಹ ಲೋಟನಿಗೂ ಕೂಡ ಆಸ್ತಿ ಪಾಸ್ತಿಗಳು ಇರುತ್ತವೆ. ಅದಕ್ಕೆ ಕಾರಣವೇನೆಂದರೆ ಅಬ್ರಹಾಮನ ಜೊತೆಯಲ್ಲಿ ಲೋಟನು ಕೂಡ ಪ್ರಯಾಣ ಮಾಡುತ್ತಾನೆ. ಅಬ್ರಹಾಮನ ಜೊತೆಯಲ್ಲಿ ಪ್ರಯಾಣ ಮಾಡಿದ್ದಕ್ಕಾಗಿ ದೇವರು ಅಬ್ರಹಾಮನನ್ನು ಆಶೀರ್ವದಿಸಿದಾಗ ಅಬ್ರಹಾಮನ ಜೊತೆಯಲ್ಲಿರುವಂತಹ ಲೋಟನು ಕೂಡ ಆಶೀರ್ವದಿಸಲ್ಪಟ್ಟ. ಆದರೆ ಅಬ್ರಹಾಮನೇನು ಆತ್ಮೀಕತೆಯನ್ನು ಬೆಳೆಸಿಕೊಳ್ಳುತ್ತಾ ಬಂದ. ಈ ಲೋಟನೇನೋ ಆಸ್ತಿಯನ್ನೇ ಬೆಳೆಸಿಕೊಳ್ಳುತ್ತಾ ಬಂದ. ನಿಮ್ಮಲ್ಲಿ ಯಾರಿಗಾದ್ರೂ ಇದು ಅರ್ಥ ಆಗ್ತಿದೆಯಾ? ಆಳವಾಗಿ ಅರ್ಥ ಮಾಡಿಕೊಳ್ಳಿರಿ. ಇದು ಬಹಳ ಅಮೂಲ್ಯವಾದ ಆಳವಾದ ಸಂದೇಶವಾಗಿದೆ. ಅಬ್ರಹಾಮನು ಆತ್ಮೀಕತೆ ಹೆಚ್ಚಿಸಿಕೊಂಡದ್ದಕ್ಕೆ ಪ್ರತಿಯಾಗಿ ಏನನ್ನು ಹೊಂದಿಕೊಂಡ? ಆಸ್ತಿಯನ್ನು ಕೂಡ ಹೊಂದಿಕೊಂಡ. ಆದರೆ ಲೋಟನು ಆತ್ಮೀಕತೆಯನ್ನು ಹೆಚ್ಚಿಸಿಕೊಳ್ಳಲಾರದೆ ಏನನ್ನು ಹೊಂದಿಕೊಳ್ತಿದ್ದಾನೆ? ಆಸ್ತಿಯನ್ನು ಮಾತ್ರ ಹೊಂದಿಕೊಳ್ತಿದ್ದಾನೆ. ಜಾಗ್ರತೆ. ನಿಮ್ಮ ಆತ್ಮಿಕ ಜೀವಿತವನ್ನು ನೀವು ಬಲಪಡಿಸಿಕೊಳ್ಳಲಾರದೆ ಆಸ್ತಿಯನ್ನು ಮಾತ್ರ ಹೆಚ್ಚಿಸಿಕೊಳ್ಳುವ ಪ್ರಯತ್ನ ಮಾಡುವುದಾದ್ರೆ ಅದು ಎಷ್ಟು ಪ್ರಮಾದಕರವೆಂದು ಈ ದಿನ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಹಾಗಾಗಿ ಜಾಗ್ರತೆಯಿಂದ ಕೇಳ್ರಿ. ಆತ್ಮಿಕತೆಯೊಂದಿಗೆ ಆಸ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಿರುವ ಅಬ್ರಹಾಮನಿಗೂ ಆತ್ಮಿಕತೆ ಇಲ್ಲದಿದ್ದರೂ ಸಹ ಆಸ್ತಿ ಪಾಸ್ತಿಗಳನ್ನು ಕೂಡಿಟ್ಟುಕೊಳ್ತಿರುವಂತಹ ಲೋಟನಿಗೂ ನಡುವೆ ಇದ್ದ ಆಸ್ತಿ ಮಾಡಿದ್ದೇನೆಂದರೆ ಅಬ್ರಹಾಮನು ಲೋಟನು ಒಟ್ಟಿಗೆ ಇರಲಾರದಂತೆ ಮಾಡಿತು. ಒಟ್ಟಿಗೆ ಪ್ರಯಾಣ ಮಾಡಲಿಲ್ಲವೋ? ಒಟ್ಟಿಗೆ ಪ್ರಯಾಣ ಮಾಡಿದರು. ಒಟ್ಟಿಗೆ ಐಗುಪ್ತ ದೇಶಕ್ಕೆ ಟ್ರಿಪ್ಗಾಗಿ ಹೋಗಲಿಲ್ಲವೋ? ಒಟ್ಟಿಗೆ ಐಗುಪ್ತ ದೇಶಕ್ಕೆ ಇವರಿಬ್ಬರು ಸೇರಿ ಒಂದು ರೌಂಡ್ ಹಾಕಿ ಬರ್ತಾರೆ. ಇಷ್ಟು ಕಾಲ ಒಟ್ಟಿಗೆ ಇದ್ದಂಥವರು ಮತ್ತೀಗ ಯಾಕೆ ಒಟ್ಟಿಗೆ ಇರ್ಲಿಕ್ಕೆ ಆಗ್ತಿಲ್ಲ? ಆಸ್ತಿ ಹೆಚ್ಚಾಗಿರೋದ್ರಿಂದ. ಕೇಳಿ ಸಹೋದರ ಸಹೋದರಿಯರೇ, ಚಿಕ್ಕಂದಿನಲ್ಲಿ ನೀವು ನಿಮ್ಮ ಅಕ್ಕ, ನೀವು ನಿಮ್ಮ ಅಣ್ಣ ಒಂದೇ ಪ್ಲೇಟ್ ಅಲ್ಲಿ ಊಟ ಮಾಡ್ಲಿಲ್ಲವೋ? ಮಾಡಿದ್ದೀರಿ. ಒಂದೇ ಮಂಚದ ಮೇಲೆ ಮಲಗಲಿಲ್ಲವೋ? ಮಲಗಿಕೊಂಡಿದ್ರಿ. ಮತ್ತೀಗ ಯಾಕೆ ಒಂದೇ ಪ್ಲೇಟ್ ಅಲ್ಲಿ ಊಟ ಮಾಡ್ಲಿಕ್ಕೆ ಆಗ್ತಿಲ್ಲ? ಹೆಚ್ಚಾಗಿದೆ. ಏನ್ ಹೆಚ್ಚಾಗಿದೆ ಹೇಳಿ? ಯಾಕೆ ಮತ್ತೆ ಒಂದೇ ಮಂಚದ ಮೇಲೆ ಮಲಗಲಿಕ್ಕೆ ಆಗುತ್ತಾ ಇಲ್ಲ? ಹೆಚ್ಚಾಗ್ಬಿಟ್ಟಿದೆ. ಏನ್ ಹೆಚ್ಚಾಗಿದೆ? ಆಸ್ತಿ ಹೆಚ್ಚಾಗಿದೆ. ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಆಸ್ತಿ ಹೆಚ್ಚಾಗುತ್ತಾ ಇರುವಾಗ ಏನ್ ಕಡಿಮೆ ಆಗುತ್ತೆ ಗೊತ್ತಾ? ಆತ್ಮಿಕತೆ ಕಡಿಮೆ ಆಗುತ್ತೆ, ಅನುಬಂಧ ಕಡಿಮೆ ಆಗುತ್ತೆ, ಅನುರಾಗ ಕಡಿಮೆ ಆಗುತ್ತೆ ಎಂಬುದನ್ನು ಮರೆಯಬೇಡಿ ಪ್ರಿಯರೇ. ಆತ್ಮೀಕನಾಗಿರುವಂತಹ ಅಬ್ರಹಾಮನ ಜೀವಿತದಲ್ಲಿ ಆಸ್ತಿ ಪಾಸ್ತಿಗಳು ಹೆಚ್ಚಾದಾಗ, ಆತ್ಮೀಕತೆ ಇಲ್ಲದಂತಹ ಲೋಟನ ಜೀವಿತದಲ್ಲಿ ಆಸ್ತಿ ಪಾಸ್ತಿಗಳು ಹೆಚ್ಚಾದಾಗ ಏನಾಯ್ತು ಗೊತ್ತಾ? ಇವರಿಬ್ಬರು ಒಟ್ಟಿಗೆ ಇರಲಾರದಂತಹ ಪರಿಸ್ಥಿತಿ ಧಾವಿಸಿತು. ಸಹೋದರರೇ ಸಹೋದರಿಯರೇ, ದಯವಿಟ್ಟು ಕೇಳ್ರಿ. ಈ ದಿನ ಮನುಷ್ಯ ಏನನ್ನು ಕೋರಿಕೊಳ್ತಿದ್ದಾನೆ ಗೊತ್ತಾ? ದುಡ್ಡನ್ನು ಕೋರಿಕೊಳ್ತಿದ್ದಾನೆ, ಅದಕ್ಕಾಗಿಯೇ ಪ್ರಯಾಸ ಪಡ್ತಿದ್ದಾನೆ. ಆಸ್ತಿಯನ್ನು ಕೋರಿಕೊಳ್ತಿದ್ದಾನೆ, ಅದಕ್ಕಾಗಿಯೇ ಪ್ರಯಾಸ ಪಡ್ತಿದ್ದಾನೆ. ವಸ್ತು ವಾಹನಗಳನ್ನು ಕೋರಿಕೊಳ್ತಿದ್ದಾನೆ, ಅವುಗಳಿಗೋಸ್ಕರವೇ ಪ್ರಯಾಸ ಪಡ್ತಿದ್ದಾನೆ. ಯಾಕೆಂದರೆ ಮನುಷ್ಯ ಅಂದುಕೊಳ್ತಾನೆ ಮನುಷ್ಯನಿಗೆ ಬೇಕಾದ ಸಂತೋಷ ಆಸ್ತಿ ಪಾಸ್ತಿಗಳಲ್ಲಿ ಇದೆ ಎಂದು. ಮನುಷ್ಯನಿಗೆ ಬೇಕಾದ ಸಂತೋಷ ವಸ್ತು ವಾಹನಗಳಲ್ಲಿ ಇದೆ ಎಂದು. ಮನುಷ್ಯನಿಗೆ ಬೇಕಾದ ಸಂತೋಷ ಅಂದ ಚಂದದಲ್ಲಿ ಇದೆ ಎಂದು. ಮನುಷ್ಯನಿಗೆ ಬೇಕಾದ ಸಂತೋಷ ಅಧಿಕಾರ ಅಂತಸ್ತಿನಲ್ಲಿ ಇದೆ ಎಂದು ಅಂದುಕೊಳ್ತಿದ್ದಾನೆ. ಆದರೆ ಅದು ವಾಸ್ತವವೋ ಅಲ್ಲವೋ ಎಂದು ಸ್ವಲ್ಪ ಹೊತ್ತಲ್ಲಿ ತಿಳಿಯಪಡಿಸುತ್ತೇನೆ. ಅಮ್ಮ ಸಹೋದರಿಯರೇ, ನಿಮಗೆ ಕೇಳ್ತೇನೆ, ಒಂದು ವೇಳೆ ನಿಮ್ಮ ಗಂಡ ನೀವು ಕೋರಿಕೊಂಡಂತೆ ನಿಮಗೆ ಬಂಗಾರ ಕೊಡಿಸುವುದಾದರೆ ನಿಮಗೇನ್ ಸಿಗುತ್ತೆ?
ಏನಮ್ಮ ಸಹೋದರಿಯರು, ನಿಮ್ಗೇನ್ ಸಿಗುತ್ತೆ ಹೇಳಿ? ಆನಂದ ಸಿಗುತ್ತೋ ಇಲ್ಲವೋ? ಯಶ್, ನೀವು ಕೋರಿಕೊಂಡಂತೆ ಒಂದು ಒಳ್ಳೆ ರೇಷ್ಮೆ ಸೀರೆ ನಿಮ್ಮ ಗಂಡ ತಂದ್ರೆ ನಿಮ್ಗೆ ಸಂತೋಷವಲ್ಲವೋ? ಸಂತೋಷ. ನೀವು ಅಂದುಕೊಂಡಂತೆ ನಿಮ್ಮ ಗಂಡ ಬಂಗಾರದ ಆಭರಣ ತಂದಾಗ ನಿಮ್ಗೇನ್ ಅನ್ಸುತ್ತೆ ಹೇಳಿ? ಆನಂದ ಉಂಟಾಗುತ್ತೋ ಇಲ್ಲವೋ? ಈ ದಿನ ನಿಮ್ಮ ಕುಟುಂಬದಲ್ಲಿರುವಂತಹ ಪ್ರಧಾನವಾದ ಜಗಳ ಅದೇನೆಂದು ಈಗ ಗೊತ್ತಾಗ್ಲಿಕ್ಕಿದೆ. ಆ ಒಂದು ಜಗಳ ನಿಮ್ಮ ಕುಟುಂಬದಲ್ಲಿ ಮೇಲೆ ಬರಲ್ಲ. ಅದೇನೆಂದು ಹೇಳ್ತೇನೆ, ಜಾಗ್ರತೆಯಿಂದ ಕೇಳಿ. ಒಂದು ದಿನ ಒಬ್ಬ ಹುಡುಗ ದೇವರ ಆಲಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದನಂತೆ. ಪ್ರಭುವೇ ದೇವರೇ, ಪ್ರಭುವೇ ದೇವರೇ, ನನಗೆ ಬಂಗಾರ ದಯಪಾಲಿಸು ದೇವ್ರೆ, ಬಂಗಾರ ದಯಪಾಲಿಸು ದೇವ್ರೆ ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದ. ಹಾಗೆ ಪ್ರಾರ್ಥಿಸುತ್ತಾ ಇರುವಾಗ ಅಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಬಂದು, ಮಗನೇ, ಎಷ್ಟೋ ಹೊತ್ತಿನಿಂದ ನೋಡ್ತಿದ್ದೇನೆ ದೇವರೇ, ಬಂಗಾರ ದಯಪಾಲಿಸು, ಬಂಗಾರ ದಯಪಾಲಿಸು ಎಂದು ಪ್ರಾರ್ಥಿಸುತ್ತಾ ಇದೆಯಲ್ಲವೇ, ಅಷ್ಟಕ್ಕೂ ದೇವರು ಬಂಗಾರ ಕೊಟ್ರೆ ನೀನೇನ್ ಮಾಡುತ್ತಿ ಎಂದು ಕೇಳಿದನಂತೆ. ಆಗ ಈ ಹುಡುಗ ಹೇಳ್ತಾನೆ, ತಾತ, ದೇವರು ನನಗೇನಾದ್ರೂ ಬಂಗಾರ ಕೊಟ್ರೆ, ಆ ಬಂಗಾರ ಏನಾದ್ರೂ ಮಾರಿ ಬಿಟ್ರೆ ನನಗೆ ಬಹಳಷ್ಟು ದುಡ್ಡು ಬರ್ತವೆ ಅಂದ. ಅಂದ್ರೆ ಈಗ ನಿನಗೆ ಬೇಕಾದದ್ದು ದುಡ್ಡು ಅಂದಾಗ, ಹೌದು ತಾತ, ನಿನಗೆ ಬೇಕಾಗಿರೋದು ದುಡ್ಡೇ ಆಗಿರೋದಾದ್ರೆ ಡೈರೆಕ್ಟ್ ಆಗಿ ದುಡ್ಡೇ ಕೇಳಬಹುದಲ್ಲವೇ? ಬಂಗಾರ ಬೇಕು, ಬಂಗಾರ ಬೇಕೆಂದು ದೇವರಿಗೆ ಕೇಳ್ತಾ ಇದ್ದಿ. ದೇವ್ರು ಒಂದು ವೇಳೆ ಬಂಗಾರವನ್ನು ಕೊಟ್ರೆ ಆ ಬಂಗಾರ ತಕೊಂಡು ಬಂಗಾರದ ಅಂಗಡಿಗೆ ಹೋಗಿ ದುಡ್ಡಾಗಿ ಬದಲಾಯಿಸಿಕೊಳ್ಳುವಾಗ ಅಂಗಡಿಯವರು ನಿನಗೆ ಮೋಸ ಮಾಡಿದ್ರೆ ಇದೆಲ್ಲ ತಲೆನೋವು ಯಾಕೆ? ನಿನಗೆ ಬೇಕಾದದೇನು? ದುಡ್ಡು. ಡೈರೆಕ್ಟ್ ಆಗಿ ದುಡ್ಡೇ ಕೇಳಬಹುದಲ್ಲವೇ ಅಂದಾಗ ಆ ಹುಡುಗ, ನಿಜವೇ ತಾತ, ಇದನ್ನು ಯೋಚಿಸ್ಲಿಲ್ವಲ್ಲ ಅಂದ್ಕೊಂಡು ಮತ್ತೆ ಮೊಳಕಾಲೂರಿ, ದೇವರೇ 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 ದೇವರೇ, ನನಗೆ ಬಹಳಷ್ಟು ದುಡ್ಡು ಬೇಕು ದೇವ್ರೆ, ಬಹಳಷ್ಟು ದುಡ್ಡು ಬೇಕು ದೇವ್ರೆ ಎಂದು ಪ್ರಾರ್ಥಿಸಿದ. ಆ ತಾತಯ್ಯ ಮತ್ತೆ ಬಂದು, ಮಗನೇ ಸ್ವಲ್ಪ ನಿಲ್ಲು, ಬಹಳಷ್ಟು ದುಡ್ಡು ಬೇಕು, ಬಹಳಷ್ಟು ದುಡ್ಡು ಬೇಕೆಂದು ದೇವರಿಗೆ ಕೇಳ್ತಾ ಇದೆಯಲ್ಲವೇ, ದುಡ್ಡು ಕೊಟ್ರೆ ಏನ್ ಮಾಡ್ತಿ ಹೇಳು ಅಂದಾಗ, ದುಡ್ಡು ಕೊಟ್ರೆ ಏನ್ ಮಾಡ್ತೇನೆ ಗೊತ್ತಾ ತಾತ? ಬೈಕ್ ಕೊಂಡುಕೊಳ್ತೇನೆ, ಕಾರ್ ಕೊಂಡುಕೊಳ್ತೇನೆ, ಬಿಲ್ಡಿಂಗ್ ಕಟ್ಟುತ್ತೇನೆ ಅಂದಾಗ, ಆಯ್ತು ಸರಿ, ಈಗ ನೀನು ಬೈಕ್ ಕೊಂಡುಕೊಂಡು ಬಿಲ್ಡಿಂಗ್ ಕಟ್ಟಿ ಕಾರ್ ಕೊಂಡುಕೊಂಡಾಗ ನಿನ್ಗೆ ಏನ್ ಸಿಗುತ್ತೆ ಹೇಳು? ಏನ್ ಸಿಗುತ್ತೆ ಅಂತ ಕೇಳೋದೇನು ತಾತ? ಹ್ಯಾಪಿ ಆಗಿರುತ್ತೇನೆ ಅಂದ. ಹೇಗಿರ್ತಾನಂತೆ? ಹ್ಯಾಪಿ ಆಗಿರುತ್ತೇನೆ ತಾತ ಅಂದ. ಆಗ ಆ ತಾತ ಹೇಳದನಂತೆ, ಡೈರೆಕ್ಟ್ ಆಗಿ ದೇವರಿಗೆ ಹ್ಯಾಪಿ ಆಗಿಡು ದೇವರೇ ಎಂದು ಕೇಳಬಹುದಲ್ಲವೇ ಅಂದ. ಏನ್ ಸಿಗುತ್ತೆ ಅಂತೆ ಇವನಿಗೆ? ಬಹಳಷ್ಟು ಸಂತೋಷ ಬರುತ್ತಂತೆ. ಬೈಕ್ ಕೊಂಡುಕೊಂಡು ಕಾರ್ ಕೊಂಡುಕೊಂಡು ಬಿಲ್ಡಿಂಗ್ ಕಟ್ಟಿದ್ರೆ ಬಹಳ ಹ್ಯಾಪಿ ಆಗಿರ್ತಾನಂತೆ, ಬಹಳ ಸಂತೋಷವಾಗಿರ್ತಾನಂತೆ. ಆಗ ಆ ತಾತ ಹೇಳ್ತಾನೆ, ಮಗನೇ, ಅದೇನೋ ಡೈರೆಕ್ಟ್ ಆಗಿ ಕೇಳು. ಏನ್ ಕೇಳೋನು ತಾನೆ? ದೇವರೇ, ನಾನು ಹ್ಯಾಪಿ ಆಗಿರಬೇಕು, ಆ ಸಂತೋಷ ದಯಪಾಲಿಸು ದೇವರೇ ಎಂದು ಕೇಳಂದ. ಹೌದಲ್ವೇ ತಾತ? ಬೈಕು, ಈ ಕಾರು, ಈ ಬೈಕ್ ಹಾಕೊಂಡು ಮತ್ತೆ ಕಾರ್ ತಕೊಂಡೋಗಿ ಅನವಶ್ಯಕವಾಗಿ ಅವರಿಗೆ ಇವರಿಗೆ ಗುದ್ದಿ ಕೈ ಕಾಲು ಮುರಿದುಕೊಳ್ಳುವುದಕ್ಕಿಂತ ನೇರವಾಗಿ ದೇವರೇ ಸಂತೋಷ ಕೊಡು ಅಂತ ಕೇಳಿದ್ರೆ ಸರಿ ಹೋಗುತ್ತೆ ಅಲ್ಲವೇ? ಈಗ ಏನ್ ಕೇಳ್ತಾನೆ? ದೇವರೇ, ನಾನು ಸಂತೋಷವಾಗಿರುವ ಜೀವಿತ ದಯಪಾಲಿಸು ದೇವರೇ ಎಂದು ಕೇಳದನಂತೆ. ದಯವಿಟ್ಟು ಗಮನಿಸಿ ಪ್ರಿಯರೇ, ನೀವು ಹೊಸ ಸೀರೆ ಉಟ್ಟಾಗ ಸಿಗುವ ಸಂತೋಷಕ್ಕಿಂತಲೂ, ನಿಮಗೆ ಬಂಗಾರದಲ್ಲಿ ಸಿಗುವ ಸಂತೋಷಕ್ಕಿಂತಲೂ ದೇವರು ನಿಮ್ಮ ಹೃದಯದಲ್ಲಿಟ್ಟಂತಹ ಸಂತೋಷವು ಬಹುಶ್ರೇಷ್ಠವಾಗಿದೆ. ಆದರೆ ದೌರ್ಭಾಗ್ಯವೇನೆಂದರೆ ನಮ್ಮ ಸಂತೋಷ ವಸ್ತುಗಳ ಮೇಲೆ, ವಾಹನಗಳ ಮೇಲೆ, ವಸ್ತ್ರಗಳ ಮೇಲೆ ಆಧಾರಗೊಂಡಿದೆ. ನಿಮಗೊಂದು ಸಾರಿ ಹೇಳಿದೆ, ನೆನಪಿದೆಯಾ? ಒಮ್ಮೆ ಒಬ್ಬ ರಾಜನಿಗೆ ಒಂದು ದೌರ್ಭಾಗ್ಯ ಸ್ಥಿತಿ ಇತ್ತು. ಅದೇನೆಂದ್ರೆ, ಅವನಿಗೆಲ್ಲ ಇದ್ರೂ ಸಹ ಅವನಿಗೆ ಆನಂದವಿರಲಿಲ್ಲ. ಏನಿರಲಿಲ್ಲ? ಆನಂದ ಇರಲಿಲ್ಲ. ರಾಜನಿಗೆ ದೊಡ್ಡ ರಾಜ್ಯ ಇದೆ, ಆ ರಾಜನಿಗೆ ಅದನ್ನು ಪರಿಪಾಲಿಸುವಂತಹ ದೊಡ್ಡ ಧನ್ಯತೆ ಇದೆ, ಅಧಿಕಾರ ಇದೆ, ಆಸ್ತಿ ಪಾಸ್ತಿಗಳಿವೆ, ಎಲ್ಲವೂ ಇವೆ. ಆದ್ರೆ ಏನಿಲ್ಲ? ಆನಂದ ಇಲ್ಲ. ತನ್ನ ಬಳಿಯಲ್ಲಿರುವ ಜ್ಞಾನಿಗಳೆಲ್ಲರಿಗೂ ಕರೆಸುತ್ತಾನೆ. ಕರೆಯಿಸಿ ಅವ್ರಿಗೆ ಹೇಳ್ತಾನೆ, ನಿಮ್ಗೊಂದು ವಿಷಯ ಹೇಳಬೇಕು. ಹೇಳಿ ರಾಜ ಅನ್ನುತ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತು ನನಗೆಲ್ಲವೂ ಇದೆ ಎಂದು. ಹೌದು ರಾಜ, ನಿಮಗಿಂತಲೂ ದೊಡ್ಡ ರಾಜ ಯಾರಿದ್ದಾರೆ? ನಿಮಗೆಲ್ಲವೂ ಇದೆ, ಇನ್ನೇನು ಬೇಕು ನಿಮಗೆ ಅಂದಾಗ ಆ ರಾಜನು ಹೇಳ್ತಾನೆ, ನನಗೆಲ್ಲವೂ ಇದೆ, ಆದ್ರೆ ನನ್ನ ದೌರ್ಭಾಗ್ಯವೇನೆಂದರೆ ಅದೇನೋ ನನಗೆ ಆನಂದವಿಲ್ಲ ಅಂದ. ಸಂತೋಷ ಮಾತ್ರ ನನಗಿಲ್ಲ, ಆನಂದ ನನಗೆ ಸಿಗುತ್ತಾ ಇಲ್ಲ. ಈಗ ಆನಂದವಾಗಿರಬೇಕಾದರೆ, ಹ್ಯಾಪಿ ಆಗಿರಬೇಕಾದರೆ ಏನ್ ಮಾಡಬೇಕು ಹೇಳಿ ಅಂದ. ಆಗ ಅಲ್ಲಿಗೆ ಬಂದಂತಹ ಜ್ಞಾನಿಗಳೆಲ್ಲ ಆಲೋಚನೆ ಮಾಡಿ ಒಂದು ಪರಿಷ್ಕಾರವನ್ನು ಹೇಳ್ತಾರೆ. ಆ ಪರಿಷ್ಕಾರವೇನೆಂದರೆ, ನಮ್ಮ ದೇಶದಲ್ಲಿ ಯಾವನು ಬಹಳವಾಗಿ ಆನಂದಿಸುತ್ತಾ ಇದ್ದಾನೋ ಹಾಗೆ ಆನಂದಿಸುವವನ ಅಂಗಿಯನ್ನು ನೀವು ಧರಿಸುವುದಾದರೆ ರಾಜ ನೀವು ಕೂಡ ಆನಂದಿಸುತ್ತೀರಿ ಎಂದು ಹೇಳಿದ್ರು. ಈಗ ರಾಜ ಆನಂದಿಸಬೇಕಾದ್ರೆ ಏನ್ ಮಾಡ್ಬೇಕು? ಆನಂದವಾಗಿರುವವನ ಅಂಗಿಯನ್ನು ತಾನು ಧರಿಸಬೇಕು. ಆಗ ಈ ರಾಜನು ಕೂಡ ಆನಂದಿಸುತ್ತಾನಂತೆ. ಹಾಗಾಗಿ ಇಮಿಡಿಯೇಟ್ ಆಗಿ ಅಪ್ಪಣೆ ಹೊರಡಿಸುತ್ತಾನೆ. ಹಾಗೆ ತನ್ನ ಭಟರನ್ನು, ಸೈನಿಕರನ್ನು ಕಳಿಸುತ್ತಾನೆ. ನನ್ನ ದೇಶದ ಪ್ರತಿಯೊಂದು ಪ್ರಾಂತ್ಯಕ್ಕೂ, ಹಳ್ಳಿ ಪಳ್ಳಿಗಳಿಗೂ ಹೋಗಿ ಹ್ಯಾಪಿ ಆಗಿರುವವನ ಅಂಗಿಯನ್ನು ತೆಗೆದುಕೊಂಡು ಬನ್ನಿರಿ ಎಂಬುದಾಗಿ ಕಳಿಸಿದ್ರೆ ದೇಶವೆಲ್ಲ ತಿರುಗಾಡ್ತಿದ್ದಾರೆ ಸೈನಿಕರು. ಎಲ್ಲರಲ್ಲಿಯೂ ಅಳು ಮುಖವನ್ನೇ ಕಂಡ್ರು.
ಎಲ್ಲಿ ನೋಡಿದ್ರು ಕೂಡ ದುಃಖದಲ್ಲಿರುವ ಮುಖಗಳನ್ನೇ ಕಂಡ್ರು. ಆದರೆ ಇಂತಹ ಅಳುಮುಖ ಉಳ್ಳಂತಹ ಜನರ ಮಧ್ಯ ಒಬ್ಬನು ಎಷ್ಟೋ ಸಂತೋಷವಾಗಿದ್ದ, ಎಷ್ಟೋ ಹ್ಯಾಪಿಯಾಗಿದ್ದ. ಹಾಗೆ ಹ್ಯಾಪಿಯಾಗಿರುವಾಗ ಸಂತೋಷವಾಗಿರುವವನನ್ನು ಹಿಡಿದುಕೊಂಡು ಅವನಿಗೆ ಕೇಳ್ತಾರೆ, ಏನಯ್ಯ ಹೇಳು, ಇಷ್ಟೊಂದು ಹ್ಯಾಪಿಯಾಗಿ ಹೇಗಿದ್ದೆ, ಇಷ್ಟೊಂದು ಸಂತೋಷವಾಗಿ ಹೇಗಿದ್ದೆ, ನಿನ್ನಂತವನಿಗೋಸ್ಕರ ದೇಶವೆಲ್ಲ ಸುತ್ತಾಡಿ ಹುಡುಕುತ್ತಿದ್ದೇವಲ್ಲವೇ ಎಂದು ಕೇಳಿದಾಗ, ಹಾಗೆ ಹ್ಯಾಪಿ ಆಗಿರುವವನಿಗೆ ಇವರು ಹಿಡಿದು ಕೇಳುವಾಗ ಅವನ ಮೈ ಮೇಲೇನೋ ಅಂಗಿಯೇ ಇಲ್ಲ. ಆದರೆ ಏನಿದೆ ಹೇಳ್ರಿ, ಜೋರಾಗಿ ಹೇಳಿ. ಅಯ್ಯೋ, ನಿನಗೆ ಅಂಗಿ ಕೂಡ ಇಲ್ಲದಿದ್ರು ಇಷ್ಟೇ ಹ್ಯಾಪಿ ಆಗಿದೆಯಲ್ಲವೇ, ನಿನ್ನ ಹ್ಯಾಪಿನೆಸ್ಗೆ ಕಾರಣ ಏನಯ್ಯ ಅಂದಾಗ ಅವನು ಹೇಳ್ತಾನೆ, ಇಲ್ಲಿ ನನ್ನ ಹೃದಯದಲ್ಲಿರುವ ದೇವರ ನಿಮಿತ್ತ ನಾನು ಅಷ್ಟೊಂದು ಆನಂದವಾಗಿದ್ದೇನೆ ಅಂದ. ನನ್ನ ಹೃದಯದಲ್ಲಿ ನನ್ನ ದೇವರಿದ್ದಾರಯ್ಯ, ಆ ದೇವರು ನನಗೆ ಕೊಟ್ಟಿರುವ ಆನಂದದ ನಿಮಿತ್ತ ಇಷ್ಟು ಹ್ಯಾಪಿ ಆಗಿದ್ದೇನೆ. ಅಂಗಿ ಇಲ್ಲದಿದ್ರೆ ಏನಾಯ್ತು, ವಸ್ತ್ರ ಇಲ್ಲದಿದ್ರೆ ಏನಾಯ್ತು, ವಾಹನ ಇಲ್ಲದಿದ್ರೆ ಏನಾಯ್ತು, ಲೋಕಸ್ಥರು ಕೋರಿಕೊಳ್ಳುವ ವಸ್ತುಗಳು ನನಗಿಲ್ಲದಿದ್ರೆ ಏನಾಯ್ತು, ನನ್ನ ಹೃದಯದೊಳಗಿರುವ ದೇವರು ನನಗೆ ಆನಂದ ಕೊಟ್ಟಿದ್ದಾರೆ, ಸಂತೋಷ ಕೊಟ್ಟಿದ್ದಾರೆ, ಹಾಗಾಗಿ ಹ್ಯಾಪಿ ಆಗಿದ್ದೇನೆ ಅಂದ. ಆದ್ರೆ ಅವನಿಗೇನೋ ಅಂಗಿ ಇಲ್ಲ. ಆದರೆ ರಾಜನಿಗೇನಿದೆ? ಎಲ್ಲವೂ ಇದೆ, ಆದ್ರೆ ಏನಿಲ್ಲ? ಆನಂದವಿಲ್ಲ. ಆನಂದ ಅಂದರೆ ಸಂತೋಷವು, ಸಮಾಧಾನವು, ದೀರ್ಘ ಶಾಂತಿಯು, ಇವೆಲ್ಲವೂ ಕೂಡ ದೇವರ ಬಳಿಯಿಂದ ಕಳಿಸಲ್ಪಟ್ಟಂತಹ ವರಗಳಾಗಿವೆ. ದೇವರು ಅನುಗ್ರಹಿಸಿರುವಂತಹ ದೊಡ್ಡ ಭಾಗ್ಯವಾಗಿದೆ. ಏನು ಗೊತ್ತಾ? ಸಂತೋಷ. ಈ ದಿನ ನೀವು ದೇವರ ಬಳಿಯಿಂದ ಬರುವಂತಹ ಸಂತೋಷವನ್ನು ಬಿಟ್ಟು ವಸ್ತು ವಾಹನಗಳಿಂದುಂಟಾಗುವ ಸಂತೋಷವನ್ನೇ ಆಶ್ರಯಿಸಿಕೊಳ್ಳೋದಾದರೆ ಖಚಿತವಾಗಿಯೂ ನಿಮ್ಮ ಜೀವಿತದಲ್ಲಿ ನೀವು ತೀರದ ಕಷ್ಟವನ್ನು, ನಷ್ಟವನ್ನು ತಂದುಕೊಳ್ತೀರೆಂದು ಮರೆಯಬೇಡಿರಿ. ಆ ದಿನ ವಾಸ್ತವದಲ್ಲಿ ಲೋಟನಿಗೆ ಆಸ್ತಿ ಇತ್ತು, ಆದರೆ ತನ್ನ ದೊಡ್ಡಪ್ಪನ ಜೊತೆಯಲ್ಲಿಯೇ ಇರಬೇಕೆಂಬ ಮನಸ್ಸಿರಲಿಲ್ಲ. ಆಸ್ತಿ ಹೆಚ್ಚಾಗುತ್ತಿರುವ ಹಾಗೆ ಸಹೋದರ ಸಹೋದರಿಯರೇ, ಏನ್ ಹೆಚ್ಚಾಗುತ್ತದೆ? ಅನುರಾಗ ದೂರ ಆಗುವುದು ಹೆಚ್ಚಾಗುತ್ತೆ, ಅನುಬಂಧಗಳು ದೂರ ಆಗುವುದು ಹೆಚ್ಚಾಗುತ್ತೆ, ಆತ್ಮಿಕತೆ ದೂರ ಆಗುವುದು ಹೆಚ್ಚಾಗುತ್ತೆ. ಈ ದಿನ ನಮ್ಮಲ್ಲಿಯೂ ಕೆಲವೊಂದು ಜನ ಅಣ್ಣ ತಮ್ಮಂದಿರು ಮಾತಾಡಿಕೊಳ್ಳೋದಿಲ್ಲ, ಅಕ್ಕ ತಂಗಿಯಂದಿರು ಮಾತಾಡಿಕೊಳ್ಳೋದಿಲ್ಲ, ಗಂಡ ಹೆಂಡತಿಯರು ಮಾತಾಡಿಕೊಳ್ಳೋದಿಲ್ಲ, ಒಡ ಹುಟ್ಟಿದವರೊಂದಿಗೆ ಮಾತಾಡಿಕೊಳ್ಳೋದಿಲ್ಲ. ಕಾರಣವೇನು? ಹೆಚ್ಚಾಗಿರುವ ಆಸ್ತಿ ಅಂತಸ್ತಿನ ನಿಮಿತ್ತ. ಈ ಆಸ್ತಿ ಪಾಸ್ತಿಗಳು ಮನುಷ್ಯರಲ್ಲಿರುವಂತಹ ಮಮತೆಯನ್ನು ದೂರ ಮಾಡಿ ಬಿಡುತ್ತವೆ. ಬೈಬಲ್ ಅಲ್ಲಿ ಇವರ ವಿಷಯದಲ್ಲಿ ಏನಂತಿದೆ? ಅವರ ಆಸ್ತಿ ಅವರು ಒಟ್ಟಿಗೆ ಇರಲಾರದಷ್ಟರ ಮಟ್ಟಿಗೆ ಹೆಚ್ಚಾಯ್ತು. ಆಸ್ತಿ ಏನ್ ಮಾಡುತ್ತೆ? ಒಟ್ಟಿಗೆ ಇರಲಾರದಂತೆ ದೂರ ಮಾಡುತ್ತೆ. ಮನುಷ್ಯರ ನಡುವೆಯೇ ಮಮತೆಯೇ ಇಲ್ಲದಂತೆ ಮಾಡುವಂತಹ ಆಸ್ತಿ ಪಾಸ್ತಿಗಳು ಬೇಕು ಅನ್ನುತ್ತೀರಾ? ಒಡ ಹುಟ್ಟಿದವರ ನಡುವೆ, ಅಣ್ಣ ತಮ್ಮಂದಿರ ನಡುವೆ, ಅಕ್ಕ ತಂಗಿಯಂದಿರ ನಡುವೆ ಆತ್ಮಿಕತೆ, ಅನುರಾಗ ಇಲ್ಲದಂತೆ ಮಾಡುವಂತಹ ಆಸ್ತಿ ಪಾಸ್ತಿಗಳು ಇರೋದು ಅವಶ್ಯಕ ಅಂತೀರಾ? ಒಂದು ಸಾರಿ ಆಲೋಚಿಸಿರಿ. ಇವರಿಬ್ಬರ ನಡುವೆ ಹೆಚ್ಚಾದ ಆಸ್ತಿ ಇವರಿಬ್ಬರನ್ನು ದೂರ ಮಾಡ್ತಿದೆ. ಕೊನೆಗೆ ನಡೆದಿದ್ದೇನು ಓದುತ್ತಿದ್ದೇನೆ ಕೇಳ್ರಿ. 7ನೇ ವಚನ. ಅಬ್ರಹಾಮನ ದನ ಕಾಯುವವರಿಗೂ ಲೋಟನ ದನ ಕಾಯುವವರಿಗೂ ಜಗಳ ಹುಟ್ಟಿತು. ಆ ಕಾಲದಲ್ಲಿ ಕಾನಾನ್ಯರು, ಪೆರಿಜಿಯರು ಆ ದೇಶದೊಳಗೆ ಇದ್ದರು. ಆಸ್ತಿ ಹೆಚ್ಚಾಗುತ್ತಿದ್ದ ಹಾಗೆ ಜಗಳಗಳು ಕೂಡ ಹೆಚ್ಚಾದವು. ಈ ದಿನ ಗಂಡ ಹೆಂಡತಿಯರ ನಡುವೆ ಜಗಳಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ. ದೌರ್ಭಾಗ್ಯವೇನೆಂದರೆ ಕ್ರೈಸ್ತರು ಎಂದು ಹೇಳಿಕೊಳ್ತಿದ್ದಾರೆ, ಆದ್ರೆ ಕ್ರೈಸ್ತಿಯ ಕುಟುಂಬ ಎಂದು ಹೇಳಿಕೊಳ್ತಿದ್ದಾರೆ. ಆದ್ರೆ ಕ್ರೈಸ್ತಿಯ ಕುಟುಂಬಗಳಾಗಿದ್ರು ಸಹ ಗಂಡ ಹೆಂಡತಿಯರ ನಡುವೆ ಜಗಳಗಳಿವೆ. ಇತ್ತೀಚೆಗೆ ಒಬ್ಬ ಸೇವಕರು ಹೇಳ್ತಾ ಇದ್ರು, ಅದೇನೆಂದ್ರೆ ಕೋರ್ಟ್ನಲ್ಲಿ ವಿಚ್ಛೇದನೆ ತೆಗೆದುಕೊಳ್ಳುವಂತವರಲ್ಲಿ ಹೆಚ್ಚು ಸಂಖ್ಯೆ ಅತ್ಯಧಿಕವಾಗಿ ಯಾರಿಂದ ಬರುತ್ತಾ ಇದೆ ಗೊತ್ತಾ? ಕ್ರೈಸ್ತರಿಂದಲೇ ಬರುತ್ತಾ ಇದೆ. ಇದು ನಾಚಿಕೆ ತರುವ ವಿಷಯವಲ್ಲವೋ? ಅವಮಾನಕರ ವಿಷಯವಲ್ಲವೋ? ಒಂದು ವಿವಾಹ ನಡೆಯುತ್ತಿರುವಾಗ ಅಲ್ಲಿ ವಾಕ್ಯ ಸಾರುವುದಕ್ಕಾಗಿ ನಾನು ಹೋಗಿದ್ದೆ. ಆ ವಿವಾಹ ನಡೆಸಿಕೊಡುವ ಪಾಸ್ಟರ್ ಅವರು ಒಂದು ದೊಡ್ಡ ಸಭೆಗೆ ಸಭಾಪಾಲಕರಾಗಿದ್ರು. ಅಲ್ಲಿ ವಿವಾಹ ನಡೆಯುವಾಗ, ವಿವಾಹದ ಕುರಿತು ನಾನು ಮಾತಾಡುತ್ತಿರುವಾಗ ಅಲ್ಲಿನ ಪಾಸ್ಟರ್ ನನಗೆ ಹೇಳ್ತಾರೆ, ಬ್ರದರ್, ಈ ವಿಷಯ ನಿಮಗೆ ಗೊತ್ತಾ? ಏನು ಗೊತ್ತಿಲ್ಲ ಅಂದಾಗ, ಈ ದಿನ ಕೋರ್ಟ್ನಲ್ಲಿ ಅತ್ಯಧಿಕವಾಗಿ ವಿಚ್ಛೇದನಕ್ಕಾಗಿ ಕೇಸ್ ಫೈಲ್ ಮಾಡಿದ್ದು ಕ್ರೈಸ್ತರೇ ಅಂದ್ರು. ಎಂಥ ನಾಚಿಕೆಯ ವಿಷಯ ನೋಡಿ, ಎಂಥ ಅವಮಾನದ ವಿಷಯ ನೋಡಿ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ವಿಚ್ಛೇದನ ಪಡೆಯುವುದಕ್ಕೆ ಸಿದ್ಧವಾಗುವಂತವರು, ವಿಚ್ಛೇದನ ತೆಗೆದುಕೊಳ್ಳಬೇಕೆಂದು ಕೋರಿಕೊಳ್ಳುವಂತವರು, ವಿಚ್ಛೇದನಕ್ಕಾಗಿ ತವಕಿಸಿ ಹೋರಾಡುವಂತವರು ಯಾರಾದ್ರೂ ಇದ್ದೀರಾ? ಹಾಗಾದ್ರೆ ಕೇಳಿ, ನೀವು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೆಜ್ಜೆ ಹಾಕ್ತಾ ಇದ್ದೀರಿ. ಅದು ಕ್ಷೇಮವಲ್ಲ. ಒಂದು ಸಾರಿ ಗಂಡ ಹೆಂಡತಿಯಾಗಿ ನಿಮ್ಮ ಜೀವಿತ ಒಂದುಗೂಡುವುದಾದರೆ ವಿಚ್ಛೇದನೆ ಕೋರಿಕೊಳ್ಳಬಾರದು, ವಿಚ್ಛೇದನೆ ಪಡೆದುಕೊಳ್ಳಬಾರದು ಎಂದು ಬೈಬಲ್ ಹೇಳುತ್ತದೆ. ವಿಚ್ಛೇದನೆ ಎನ್ನುವಂಥದ್ದು ದೇವರ ಉದ್ದೇಶವಲ್ಲ, ದೇವರ ಚಿತ್ತವಲ್ಲ.
ಆದರೆ ಈ ದಿನ ವಿಚ್ಛೇದನೆ ತೆಗೆದುಕೊಳ್ಳೋದು ಬಹಳ ಸುಲಭ ಆಗ್ಬಿಟ್ಟಿದೆ. ಗಂಡ ಹೆಂಡತಿಗೆ ಪ್ರೀತಿಸ್ತಾ ಇಲ್ಲ, ಹೆಂಡತಿ ಗಂಡನಿಗೆ ವಿಧೇಯಳಾಗುತ್ತಾ ಇಲ್ಲ. ಅದಕ್ಕೆ ಕಾರಣವೇನು? ದುಡ್ಡು. ಗಂಡ ಬೇಕಾದಷ್ಟು ದುಡ್ಡು ಸಂಪಾದಿಸ್ತಿದ್ದಾನೆ, ಹೆಂಡತಿ ಬೇಕಾದಷ್ಟು ದುಡ್ಡನ್ನು ಸಂಪಾದಿಸ್ತಿದ್ದಾಳೆ. ಗಂಡ ಸಂಜೆ 6 ಗಂಟೆಗೆ ಮನೆಗೆ ಬರ್ತಾನೆ, ಹೆಂಡತಿ ಸಂಜೆ 7 ಗಂಟೆಗೆ ಮನೆಗೆ ಬರ್ತಾಳೆ. ಗಂಡ ಹೇಳ್ತಾನೆ, ಸ್ವಲ್ಪ ಹಸಿವೆಯಾಗಿದೆ, ಬೇಗ ಅಡಿಗೆ ಮಾಡು ಅನ್ನುತ್ತಾನೆ. ನನಗಷ್ಟು ತಾಳ್ಮೆ ಇಲ್ಲ ಅನ್ನುತ್ತಾಳೆ. ಯಾಕೆ ತಾಳ್ಮೆ ಇಲ್ಲ ಅನ್ನುತ್ತಿ? ಅಡಿಗೆ ಮಾಡು ಅಂದ್ರೆ ತಾಳ್ಮೆ ಇಲ್ಲ ಅಂತ ಯಾಕೆ ಅನ್ನುತ್ತಿ? ನನಗೆ ತಾಳ್ಮೆ ಇಲ್ಲ ಅಂತ ಹೇಳಿದ್ರೆ ಕೇಳಿಸ್ತಾ ಇಲ್ಲವೋ? ನೀನು ಹೆಂಡತಿಯಾಗಿದೆಯಲ್ಲವೇ? ನಿಮ್ಮಂತೆ ನಾನು ಉದ್ಯೋಗ ಮಾಡಿ ಬಂದಿದ್ದೇನಲ್ಲವೇ? ನೀವೇ ಅಡಿಗೆ ಮಾಡಬಹುದಲ್ಲವೇ? ನಾನು ಗಂಡ, ನನಗೆ ಅಡಿಗೆ ಅನ್ನೋದೇನು? ಅಷ್ಟಕ್ಕೂ ನಿಮ್ಗೆ ಎಷ್ಟು ರೀ ಸಂಬಳ ಹೇಳಿ? 70,000. ನನ್ನ ಸಂಬಳ ಎಷ್ಟು ಗೊತ್ತೇನ್ರಿ? 1,00,000 ರೂಪಾಯಿ. ನಿಮಗಿಂತ ಹೆಚ್ಚು ನಾನೇ ಸಂಪಾದಿಸ್ತಿದ್ದೇನೆ. ಅದಕ್ಕೆ ಬಾಯಿ ಮುಚ್ಚಿಕೊಂಡು ನಿಮಗೋಸ್ಕರವೂ ಅಡಿಗೆ ಮಾಡಿ, ನನಗೋಸ್ಕರವೂ ಅಡಿಗೆ ಮಾಡಿ. ಅರ್ಥವಾಯ್ತಾ? ನೀವು ನನಗೆ ಅಡಿಗೆ ಮಾಡಿ ಹಾಕಿದ್ರೆ ಇಲ್ಲಿರಬಹುದು. ಮುಂಚಿತವಾಗಿಯೇ ಹೇಳ್ತಾರೆ ನೋಡಿ, ಇಲ್ಲವಾದ್ರೆ ಬಿಟ್ಟು ಹೋಗ್ಬೇಕಂತೆ. ನೋಡಿ, ಈ ದಿನ ಹೆಂಡತಿ ಸಂಪಾದಿಸುವ ಸಂಪಾದನೆ, ಗಂಡ ಸಂಪಾದಿಸುವ ಸಂಪಾದನೆ ಅವರಿಬ್ಬರಿಗೆ ಏನ್ ಮಾಡ್ತಿದೆ ಹೇಳಿ? ಒಟ್ಟಿಗೆ ಜೀವಿಸಲಾರದಂತೆ ಮಾಡಿ ಬಿಡ್ತಿದೆ ಪ್ರಿಯರೇ. ಒಬ್ಬರ ಮೇಲೊಬ್ಬರು ಆಧಾರಗೊಳ್ಳುವಂತಹ, ಒಬ್ಬರ ನಡುವೆ ಇನ್ನೊಬ್ಬರಿಗಿರುವಂತಹ ಬಾಂಧವ್ಯವು, ಒಬ್ಬರು ಸಂಪಾದಿಸುವ ಸಂಪಾದನೆ ಇನ್ನೊಬ್ಬರಿಗೆ ಒಬ್ಬರಿಗಿಂತಲೂ ಒಬ್ಬರದು ಹೆಚ್ಚಾಗುವುದರಿಂದ ಜೊತೆಯಾಗಿ ವಾಸಿಸಲಾರದಷ್ಟು ಮಟ್ಟಿಗೆ ಈ ದಿನ ಸಂಪಾದನೆ ಗಂಡ ಹೆಂಡತಿಯರನ್ನು ದೂರ ಮಾಡ್ತಿದೆ. ಅದಕ್ಕೆ ಆತ್ಮೀಕತೆ ಇಲ್ಲದ ಸಂಪಾದನೆ ಒಟ್ಟಿಗೆ ಇರಲಾರದಂತೆ ಮಾಡುತ್ತದೆ. ಅಬ್ರಹಾಮ ಲೋಟ ಅವರ ಸಂಪಾದನೆ ಹೆಚ್ಚಾಯ್ತು, ಒಟ್ಟಿಗೆ ಇಬ್ಬರು ಇರುವ ಅವಕಾಶ ಇಲ್ಲಂತೆ. ಮಾತ್ರವಲ್ಲದೆ ಅಬ್ರಹಾಮನ ಬಳಿಯಲ್ಲಿ ಕೆಲಸ ಮಾಡುವ ದನ ಕಾಯುವವರಿಗೂ, ಲೋಟನ ಬಳಿಯಲ್ಲಿ ಕೆಲಸ ಮಾಡುವ ದನ ಕಾಯುವವರಿಗೂ ಕಲಹಗಳು, ಜಗಳಗಳು ಉಂಟಾಗುತ್ತಾ ಇರುವಂತೆ. ಕಲಹಗಳು, ಜಗಳಗಳು ಉಂಟಾಗುತ್ತಾ ಇರುವಾಗ ಅದನ್ನು ನೋಡುತ್ತಾನೆ ಅಬ್ರಹಾಮನು ಸಮಾಧಾನ ಕೋರಿಕೊಳ್ಳುವಂತಹ ಆತ್ಮೀಕನಾಗಿದ್ದನು. ಆತ್ಮಿಕನು ಏನನ್ನು ಕೋರಿಕೊಳ್ತಾನೆ? ಸಮಾಧಾನವನ್ನು ಕೋರಿಕೊಳ್ಳುತ್ತಾನೆ. ಗಂಡ ಮನೆಯಲ್ಲಿ ಏನನ್ನು ಕೋರಿಕೊಳ್ತಾನೆ? ಸಮಾಧಾನವನ್ನು ಕೋರಿಕೊಳ್ತಾನೆ. ಆತ್ಮಿಕತೆಯುಳ್ಳಂತಹ ಹೆಂಡತಿ ಮನೆಯಲ್ಲಿ ಏನನ್ನು ಕೋರಿಕೊಳ್ತಾಳೆ? ಸಮಾಧಾನವನ್ನು ಕೋರಿಕೊಳ್ತಾಳೆ. ಜಗಳ ಯಾರು ಕೋರಿಕೊಳ್ಳೋದಿಲ್ಲ. ಕಲಹಗಳಿಗೂ ಜಗಳಗಳಿಗೂ ಅವರು ಅವಕಾಶ ಕೊಡಲ್ಲ. ಅದಕ್ಕೆ ಅಬ್ರಹಾಮನು ಲೋಟನಿಗೆ ಹೇಳ್ತಾನೆ, ಮಗನೇ, ನಾವು ಬಂಧುಗಳಾಗಿದ್ದೇವೆ ಮಗನೇ, ಕಲಹಗಳಿಗೆ ಅವಕಾಶ ಕೊಡಬಾರದು ಎಂದು. ಎಷ್ಟೋ ಒಳ್ಳೆ ಮಾತನ್ನು ಹೇಳ್ತಾನೆ. ಓದುತ್ತೇನೆ ನೋಡಿ, 8ನೇ ವಚನ. ಹೀಗಿರಲು ಅಬ್ರಹಾಮನು, ನಾವು ಬಂಧುಗಳಾಗಿರೋದ್ರಿಂದ ನನಗೂ ನಿನಗೂ, ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳಗಳು ಇರಬಾರದು. ಆತ್ಮೀಕತೆ ಉಳ್ಳವನು ಏನನ್ನುತ್ತಿದ್ದಾನೆ? ನಮ್ಮ ಮಧ್ಯೆ ಜಗಳ ಇರೋದೇನು? ನಮ್ಮ ನಡುವೆ ಹೋರಾಟಗಳೇನು? ನಮ್ಮ ನಡುವೆ ಮನಸ್ತಾಪ ಏನು? ನಮ್ಮ ನಡುವೆ ಈ ಕಲಹಗಳೇನು? ನಾವ್ಯಾಕೆ ಹುಡ್ಕೊಂಡು ಸಾಯಬೇಕು? ಸಹೋದರ ಸಹೋದರಿಯರೇ, ಕೇಳ್ತಾ ಇದ್ದೀರಾ? ಒಬ್ಬ ಆತ್ಮಿಕನ ನಿಜತ್ವ ಹೇಗಿರುತ್ತೆ ಎಂದು, ಒಬ್ಬ ಆತ್ಮಿಕನ ವ್ಯಕ್ತಿತ್ವ ಹೇಗಿರುತ್ತೆ ಎಂದು ಆಲೋಚಿಸ್ತಾ ಇದ್ದೀರಾ? ಯಾವ ಗಂಡ ಕಲಹವಾಡುವುದಕ್ಕಾಗಿ ತವಕಿಸುತ್ತಾನೋ, ಯಾವ ಹೆಂಡತಿ ಕುಟುಂಬದಲ್ಲಿ ಕಲಹವಾಡುವುದಕ್ಕಾಗಿ ತವಕಿಸುತ್ತಾಳೋ ಅಂಥವ್ರು ಯಾರಾಗಿದ್ದಾರೆ ಗೊತ್ತಾ? ಲೋಟನ ಸಂತತಿ, ಲೋಟನನ್ನು ಹಿಂಬಾಲಿಸುವವರಾಗಿದ್ದಾರೆ. ಯಾವುದೇ ಗಂಡನಾಗಲಿ ಯಾವುದೇ ಹೆಂಡತಿಯಾಗಲಿ ಸಮಾಧಾನ ಕೋರಿಕೊಳ್ಳುತ್ತಾರೋ ಅವ್ರು ಹೇಳ್ತಾರೆ, ಏನ್ರಿ ಇದು? ನಮ್ಮ ಮನೆಯಲ್ಲೇ ನಮ್ಮ ನಡುವೆ ಏನಿದು ಜಗಳ? ನಿಮಗೂ ನನಗೂ ನಡುವೆ ಯಾಕೆ ಈ ಮನಸ್ತಾಪ ಇರಬೇಕು? ನಾವು ಸಮಾಧಾನದಿಂದ ಜೀವಿಸೋಣ ಎಂದು. ಹೀಗೆ ಯಾವ ಹೆಂಡತಿ ಸಮಾಧಾನವನ್ನು ಕೋರಿಕೊಳ್ಳುತ್ತಾಳೋ, ಯಾವ ಗಂಡ ಸಮಾಧಾನವನ್ನು ಕೋರಿಕೊಳ್ಳುತ್ತಾನೋ ಅವರು ಅಬ್ರಹಾಮನ ಸಂತತಿಯಾಗಿದ್ದಾರೆ. ಮಗನೇ, ನಾವು ಬಂಧುಗಳಾಗಿದ್ದೇವೆ, ನಮ್ಮ ನಡುವೆ ಜಗಳಗಳು ಇರಬಾರದು ಎಂದು ಯಾರು ಹೇಳ್ತಾರೆ ಹೇಳಿ? ಯಾರನ್ನುತ್ತಾರೆ ಈ ಮಾತು? ಏನಂತೀರಿ ನೀವು? ಅಬ್ರಹಾಮನು ಅನ್ನುತ್ತಾನೆ. ಅಬ್ರಹಾಮನು ಯಾರು? ಒಬ್ಬ ಆತ್ಮಿಕನು. ಎಂಥವ್ರು ಹೇಳ್ತಾರೆ ಈ ಮಾತು? ಆತ್ಮಿಕರೇ ಹೇಳ್ತಾರೆ. ಏನೆಂದು? ನಮ್ಮ ನಡುವೆ ಜಗಳಗಳು ಎಂದಿಗೂ ಇರಬಾರದೆಂದು, ನಮ್ಮ ನಡುವೆ ಕಲಹಗಳು ಎಂದಿಗೂ ಇರಬಾರದೆಂದು, ನಮ್ಮ ನಡುವೆ ಮನಸ್ತಾಪಗಳು ಎಂದಿಗೂ ಇರಬಾರದೆಂದು, ನಮ್ಮ ನಡುವೆ ಒಬ್ಬರ ಮೇಲೊಬ್ಬರಿಗೆ ಬೇಸರ ಎಂದಿಗೂ ಇರಬಾರದು ಎಂದು ಯಾರು ಹೇಳ್ತಾರೆ? ಆತ್ಮಿಕರೇ ಹೇಳ್ತಾರೆ. ಅದಕ್ಕೆ ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ಎಷ್ಟು ಕಾಲ ಆಯ್ತು ಆ ಮಾತು ನೀವು ಹೇಳಿ? ಪದೇ ಪದೇ ನೀವು ಜಗಳವಾಡ್ತಾ ಇದ್ದೀರಿ, ಪದೇ ಪದೇ ಜಗಳ ಆಡುವುದಕ್ಕಾಗಿ ಕಾರಣ ಹುಡುಕುತ್ತಾ ಇದ್ದೀರಿ. ಆದ್ರೆ ಎಷ್ಟು ಕಾಲ ಆಯ್ತು ಈ ಮಾತನ್ನು ಹೇಳಿ? ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ನಾವು ಆತ್ಮಿಕರಾಗಿದ್ದೇವೆ, ನಾವು ದೇವರ ಮಕ್ಕಳಾಗಿದ್ದೇವೆ. ಹೀಗೆ ಪ್ರತಿ ಸಣ್ಣ ಸಣ್ಣ ವಿಷಯಕ್ಕೆ ನಾವು ಜಗಳ ಆಡೋದು ದೇವರಿಗೆ ಇಷ್ಟ ಆಗಲ್ಲ. ಅಲ್ಲಿ ಒಂದು ಮಾತಿದೆ, ಪೆರಿಜ್ಜಿಯರು, ಕನಾನ್ಯರು,
ಅವರ ಸುತ್ತಲೂ ನಿವಾಸಿಸುತ್ತಾ ಇದ್ದರು. ಅಂದರೆ ಜಗಳವಾಡುತ್ತಿರುವಾಗ ಪೆರಿಜ್ಜೀಯರು, ಕನಾನ್ಯರು ಅಲ್ಲಿ ನಿವಾಸಿಸುತ್ತಿದ್ದಾರೆ. ಆ ಮಾತು ಅಲ್ಲಿದೆ, ಬೇಕಾದ್ರೆ ನೀವೇ ನೋಡಿ. 7ನೇ ವಚನ ಕೊನೆ ಸಾಲು ಓದುತ್ತಿದ್ದೇನೆ. ಆ ಕಾಲದಲ್ಲಿ ಕನಾನ್ಯರು, ಪೆರಿಜ್ಜೀಯರು ಆ ದೇಶದಲ್ಲಿ ವಾಸವಾಗಿ ಇದ್ದರು. ಯಾಕೆ ಈ ಮಾತು ಅಲ್ಲಿ ಬಂದಿದೆ ಗೊತ್ತಾ? ಅಬ್ರಹಾಮನ ದನ ಕಾಯುವವರು, ಲೋಟನ ದನ ಕಾಯುವವರು ಜಗಳವಾಡುವಾಗ ಈ ಪೆರಿಜ್ಜೀಯರು, ಕನಾನ್ಯರು ಗಮನಿಸುತ್ತಾ ಇದ್ರು. ಸಹೋದರ ಸಹೋದರಿಯರೇ, ಕೇಳ್ತಾ ಇದ್ದೀರಾ? ಅಬ್ರಹಾಮನು ಬಹಿರಂಗವಾಗಿ ಯಜ್ಞವೇದಿಯನ್ನು ಕಟ್ಟಿ, ನಾನು ಸೇವಿಸುವ ದೇವರು ಯೆಹೋವಾ, ನಾನು ಸೇವಿಸುವ ದೇವರು ಸಜೀವವುಳ್ಳಾತನು, ಆತನು ನಿಜವಾದ ದೇವರು ಎಂದು ಹೀಗೆ ಬಹಿರಂಗವಾಗಿ ತನ್ನ ಆತ್ಮಿಕತೆಯನ್ನು ತೋರ್ಪಡಿಸುತ್ತಿರುವಾಗ, ಅವನ ಸುತ್ತಲೂ ಇರುವಂತವರು ಇದನ್ನು ಗಮನಿಸುತ್ತಿರುವಾಗ, ಬಂಧುಗಳೇ ಹೊಡ್ಕೊಂಡು ಸಾಯುತ್ತಿರುವಾಗ, ಬಂಧುಗಳೇ ಕಲಹವಾಡುತ್ತಿರುವಾಗ, ಬಂಧುಗಳೇ ಬೈಕೊಳ್ಳುತ್ತಿರುವಾಗ, ಇದನ್ನು ಪೆರಿಜ್ಜೀಯರು, ಕನಾನ್ಯರು ಗಮನಿಸುತ್ತಿರುವಾಗ ಅಬ್ರಹಾಮನ ಮನಸ್ಸು ಬಹಳ ನೊಂದುಕೊಂಡಿತು. ಅಬ್ರಹಾಮನ ಮನಸ್ಸು ಬಾಧೆ ಪಟ್ಟಿತು. ಅದಕ್ಕೆ ಲೋಟನಿಗೆ ಹೇಳ್ತಾನೆ, ಮಗನೇ, ನಮ್ಮ ಸುತ್ತಲೂ ನೋಡುವೊಮ್ಮೆ ಪೆರಿಜ್ಜೀಯರು, ಕನಾನ್ಯರು ಇದ್ದಾರೆ. ಅವರು ಅನ್ಯರು. ಅವರ ಮಧ್ಯ ನಾವು ಜಗಳ ಆಡೋದೇನು? ನಾವು ದೇವರಿಗೆ ಸಾಕ್ಷಿಗಳಾಗಿ ಜೀವಿಸಬೇಕಾದವರಾಗಿದ್ದೇವೆ. ಅನ್ಯ ಜನರ ಮುಂದೆ ಹೀಗೆ ಜಗಳ ಆಡೋದೇನೋ ಅನ್ನುತ್ತಾನೆ. ಸಹೋದರ ಸಹೋದರಿಯರೇ, ಕೇಳ್ತಾ ಇದ್ದೀರಾ? ದೇವರಿಗೆ ಸಾಕ್ಷಿಗಳಾಗಿ ಜೀವಿಸಬೇಕಾದಂತಹ, ದೇವರ ಮಕ್ಕಳಾಗಿ ಜೀವಿಸಬೇಕಾದಂತಹ, ಆತ್ಮೀಕರಾಗಿ ಈ ಲೋಕದಲ್ಲಿ ಬದುಕಬೇಕಾದಂತಹ ನಾವು ಅನ್ಯರ ಮಧ್ಯದಲ್ಲಿ ಜಗಳವಾಡುತ್ತಿರೋದಾದರೆ ದೇವರಿಗೆ ಎಷ್ಟು ಅವಮಾನ ಆಗುತ್ತೆ ನೋಡಿ. ನಮ್ಮಲ್ಲಿ ಎಷ್ಟು ಜನ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತವರಿದ್ದೀರಿ, ಒಮ್ಮೆ ಆಲೋಚಿಸಿರಿ. ನೀವು ಒಂದು ಆಫೀಸ್ನಲ್ಲಿ ಕೆಲಸ ಮಾಡ್ತಿರುವಾಗ, ಉದ್ಯೋಗ ಮಾಡ್ತಿರುವಾಗ, ಹಾಗೆ ಉದ್ಯೋಗ ಮಾಡುವ ಸ್ಥಳದಲ್ಲಿ ನೀವು ಪದೇ ಪದೇ ಪಕ್ಕದವರೊಂದಿಗೆ ಜಗಳವಾಡ್ತಾ ಇದ್ರೆ, ನೀವು ಬಾಸ್ ವಿರುದ್ಧವೇ ತಿರುಗಿ ಬೀಳೋದಾದ್ರೆ, ಯಾವಾಗ ನೋಡಿದ್ರು ಎಲ್ಲರ ವಿರುದ್ಧ ಕಿರ್ಚಾಡುತ್ತಾ ಇದ್ರೆ, ನಿಮ್ಮ ಸುತ್ತಲೂ ಇರುವವರು ಅನ್ಯರಾಗಿರುವಾಗ, ಅವರ ಮುಂದೆ ನೀವು ಕಿರ್ಚಾಡುತ್ತಿರುವಾಗ, ಆತ್ಮಿಕರಾಗಿರುವಂತಹ ನೀವು ನಿಮ್ಮ ಆತ್ಮಿಕತೆಯನ್ನು ಹಾಳು ಮಾಡಿಕೊಳ್ತಿರುವಾಗ ಅದು ಎಷ್ಟು ಅವಮಾನಕರ ನೋಡಿ. ನಿಮ್ಮ ಸುತ್ತಲೂ ಇರುವಂತವರು ಅನ್ಯರಾಗಿರುವಾಗ, ಗಂಡ ಹೆಂಡತಿಯರಾಗಿ ಒಬ್ಬರ ವಿರುದ್ಧ ಒಬ್ಬರು ಜಗಳವಾಡುತ್ತಿರುವಾಗ, ಬೈಕೊಳ್ಳುತ್ತಾ ಯಾವಾಗ ನೋಡಿದ್ರು ಜಗಳವಾಡುತ್ತಾ ಇರುವುದಾದರೆ ದೇವರಿಗೆ ಎಷ್ಟು ಅವಮಾನ. ಅದಕ್ಕೆ ಆತ್ಮಿಕನಾದ ಅಬ್ರಹಾಮನು ಹೇಳ್ತಿದ್ದಾನೆ, ನಮ್ಮ ಸುತ್ತಲೂ ಅನ್ಯರಿದ್ದಾರೆ, ಅವರು ಗಮನಿಸುತ್ತಿದ್ದಾರೆ. ನಾನು ಬಹಿರಂಗವಾಗಿ ಯಜ್ಞವೇದಿಯನ್ನು ಕಟ್ಟಿಸಿ ಪ್ರಾರ್ಥಿಸುವವನಾಗಿದ್ದೇನೆ. ನನ್ನ ಸಂಗತಿ ಅವರಿಗೆ ಚೆನ್ನಾಗಿ ಗೊತ್ತು. ನಾನೆಂಥವನೆಂದು, ನನ್ನ ನಂಬಿಕೆ ಎಂಥದೆಂದು ಅವರಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ನಾನು ಜಗಳವಾಡುವುದನ್ನು ಪ್ರೋತ್ಸಾಹಿಸುವುದಿಲ್ಲ, ಕಲಹಗಳನ್ನು ಪ್ರೋತ್ಸಾಹಿಸುವುದಿಲ್ಲ. ಈ ಆಸ್ತಿ ಪಾಸ್ತಿಗಳಿಗಿಂತಲೂ ನನ್ನ ಆತ್ಮಿಕತೆಯೇ ಬಹಳ ಬೆಲೆಯುಳ್ಳದಾಗಿದೆ. ಮಗನೇ, ಕಲಹಗಳು ನಮಗೇ ಒಳ್ಳೆಯದಲ್ಲ ಅನ್ನುತ್ತಾನೆ. ಪ್ರಿಯ ಸಹೋದರರೇ ಸಹೋದರಿಯರೇ, ಕೇಳ್ತಾ ಇದ್ದೀರಾ? ಇದು ಆತ್ಮಿಕತೆ ಅಂದ್ರೆ. ಇದು ದೇವರೊಂದಿಗೆ ಸತ್ಸಂಬಂಧ ಉಳ್ಳಂತಹ ವ್ಯಕ್ತಿಯಲ್ಲಿ ಕಾಣಿಸಿಕೊಳ್ಳುವಂತಹ ಆತ್ಮಿಕತೆಯಾಗಿದೆ. ಏನದು? ಬಂಧುಗಳಾಗಿರುವ ನಾವು ಕಲಹಗಳು ಎಂದಿಗೂ ಹೊಂದಿಕೊಂಡು ಇರಬಾರದು ಎನ್ನುವುದೇ. ಪರಿಶುದ್ಧನಾದ ತಂದೆಯೇ, ಒಬ್ಬನೇನೋ ತನ್ನ ಆತ್ಮಿಕತೆಯನ್ನು ನಿರ್ಮಿಸಿಕೊಂಡ, ಮತ್ತೊಬ್ಬನೇನೋ ತನ್ನ ಆತ್ಮಿಕತೆಯನ್ನು ನಿರ್ಲಕ್ಷ್ಯ ಮಾಡಿದ. ಈ ದಿನ ನಮ್ಮಲ್ಲಿಯೂ ಅಂಥವರಿದ್ದಾರೆ ದೇವರೇ. ತಮ್ಮ ಆತ್ಮೀಕತೆಯನ್ನು ನಿರ್ಮಿಸಿಕೊಳ್ಳುವಂಥವರು ಇದ್ದಾರೆ, ಆತ್ಮೀಕತೆಯನ್ನು ನಿರ್ಲಕ್ಷ್ಯ ಮಾಡುವಂಥವರು ಕೂಡ ಇದ್ದಾರೆ ಎಂದು ಬಹು ವಿವರವಾಗಿ ಎಷ್ಟೋ ಆತ್ಮಿಕ ಪಾಠಗಳನ್ನು ನಮಗೆ ಕಲಿಸಿಕೊಟ್ಟಿದ್ದೀರಿ ದೇವರೇ. ಬಿತ್ತಲ್ಪಟ್ಟ ಈ ವಾಕ್ಯವನ್ನು ಕೇಳಿರುವಂತಹ ನಿಮ್ಮ ಮಕ್ಕಳು ಅಬ್ರಹಾಮನನ್ನು ಹೋಲುವಂತೆ ಜೀವಿಸಬೇಕು, ಅಬ್ರಹಾಮನಂತೆಯೇ ಆಶೀರ್ವದಿಸಲ್ಪಡಬೇಕು, ಅಬ್ರಹಾಮನಂತೆಯೇ ಆದರ್ಶಕರವಾಗಿ ನಿಲ್ಲಬೇಕು. ಅಂತಹ ಕೃಪೆಯನ್ನು ನಮಗೆ ದಯಪಾಲಿಸಿರಿ. ಲೋಟನಿಂದ ನಮ್ಮನ್ನು ದೇವರೇ ದೂರ ಮಾಡಿರಿ. ಲೋಟನ ಆತ್ಮಿಕತೆಯನ್ನು ನಮ್ಮಿಂದ ದೂರ ಮಾಡಿರಿ ದೇವರೇ. ಆ ಲೋಟನು ಅನುಸರಿಸುವವನಾಗಿರಲಿಲ್ಲ, ಆದರೆ ಅಬ್ರಹಾಮನಾದರೂ ಅನುಸರಿಸುವವನಾಗಿದ್ದ. ನಿಮ್ಮ ವಾಕ್ಯವನ್ನು ಕೇಳಿ ಅನುಸರಿಸುವಂತಹ ಮನಸ್ಸನ್ನು ನಮಗೆ ದಯಪಾಲಿಸಿರಿ. ನಿಮ್ಮ ಸನ್ನಿಧಿಯಲ್ಲಿ ಮೊಳಕಾಲೂರಿ ಪ್ರಾರ್ಥಿಸುವಂತಹ ಮನಸ್ಸನ್ನು ನಮಗೆ ದಯಪಾಲಿಸಿರಿ. ನಮ್ಮನ್ನು ನಾವು ಸಂಪೂರ್ಣವಾಗಿ ಮೇಲಿಂದ ಮೇಲೆ ದೇವರೇ ನಿಮಗೆ ಅರ್ಪಿಸಿಕೊಡುತ್ತಾ ನಿಮ್ಮ ಚಿತ್ತವನ್ನು ಗ್ರಹಿಸಿ ಜೀವಿಸುವ ಭಾಗ್ಯ ನಮ್ಮೆಲ್ಲರಿಗೂ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.